ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತಿನ ರೆಸಿಪಿ ಶೇಂಗಾ ಪುಡಿ ಯಾವ ರೀತಿ ಮಾಡೋದು ಬನ್ನಿ ನೋಡ್ಕೊಂಬರೋಣ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಯಾವುದೇ ವಿಡಿಯೋಸ್ ಹಾಕಿದ್ರೂ ನಿಮಗೆ ಬರುತ್ತೆ. ತರಿಯಾಗಿರೋಂಥ ಶೇಂಗಾ ಪುಡಿ ಯಾವ ರೀತಿ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ನಾನಿಲ್ಲಿ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ. ಈಗ ದೋಸೆ ಹಂಚು ಬಿಸಿ ಆಗಕ್ಕೆ ಇಡ್ತಾ ಇದ್ದೀನಿ. ನೀಟಾಗಿ ವಾಶ್ ಮಾಡಿ ಬಿಸಿ ಆಗಬೇಕು ದೋಸೆ ಹಂಚು. ನಾನಿಲ್ಲಿ ಶೇಂಗಾನ ತೊಗೊಳ್ತಾ ಇದ್ದೀನಿ. ನೋಡಿ, ಪ್ಯಾಕೆಟಲ್ಲೇ ಸಿಗೋವಂಥ 1 kg ಶೇಂಗಾ ಪ್ಯಾಕೆಟ್ ಇದು. ನಾನು ಇದರಲ್ಲಿ ಸ್ವಲ್ಪ ತೊಗೊಳ್ತಾ ಇದ್ದೀನಿ. 1 ಬಟ್ಲು ಆಗೋಷ್ಟು ತೊಗೊಳ್ತಾ ಇದ್ದೀನಿ. ನಿಮ್ಗೆ ಅಳತೆ ಸರಿಯಾಗಿ ಎಷ್ಟು ಶೇಂಗಾ ಬೇಕೋ, ನಿಮ್ಗೆ ಎಷ್ಟು ಪುಡಿ ಬೇಕೋ ಅಷ್ಟು ತೊಗೋಬೋದು. ನಾನಿಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ, ಸ್ವಲ್ಪ ಅಷ್ಟೇ ಮಾಡ್ತಾಯಿದ್ದೀನಿ. ಇನ್ನೊಂದು ಚೂರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಬೇಕು. ಸ್ವಲ್ಪ ಬಿಸಿ ಆದಮೇಲೆ ಈ ಥರ ಲೈಟಾಗಿ ತಿರ್ಸ್ಕೋಬೇಕು. ನಿಧಾನಕ್ಕೆ ಹುರ್ಕೋಬೇಕು ಶೇಂಗಾನ, ಅಂದರೆ ಸಿಪ್ಪೆ ಎಲ್ಲ ನೀಟಾಗಿ ಬರುತ್ತೆ. ಎಷ್ಟು ನಿಧಾನಕ್ಕೆ ಈ ಥರ ನಿಧಾನಕ್ಕೆ ಈ ಥರ ಮಾಡ್ತಾ ಇರಬೇಕು. ಇದನ್ನು ಸ್ಲೋ ಆಗಿ ನಾವು ಗ್ಯಾಸ್ ಇಟ್ಕೊಂಡು ಸ್ಲೋ ಆಗಿ ಬೇಯಿಸ್ಕೊಂಡ್ರೆ ಸಿಪ್ಪೆ ಎಲ್ಲ ನೀಟಾಗಿ ಬರುತ್ತೆ. ಅದಕ್ಕೆ ನಾನು ಸ್ಲೋ ಆಗಿ ಗ್ಯಾಸ್ ಇಟ್ಕೊಂಡು ಸ್ಲೋ ಆಗಿ ಬೇಯಿಸ್ಕೊತಾ ಇದ್ದೀನಿ. ಬರುತ್ತೆ, ಜಾಸ್ತಿ ಗ್ಯಾಸ್ ಇಟ್ಬಿಟ್ರೆ ಬೇಗ ಬೆಂದೋಗಿಬಿಡುತ್ತೆ, ಆಮೇಲೆ ರುಚಿ ಎಷ್ಟೊಂದು ಇರಲ್ಲ. ಅದಕ್ಕೆ ನಾನಿಲ್ಲಿ ಸ್ಲೋ ಆಗಿ ಗ್ಯಾಸ್ ಇಟ್ಕೊಂಡು ಈ ಥರ ಬೇಯಿಸ್ಕೊತಾ ಇದ್ದೀನಿ. ಈ ಥರ ಹುರ್ಕೊತಾ ಇದ್ದೀನಿ. ಸ್ಲೋ ಆಗಿ ಗ್ಯಾಸ್ ಇಟ್ಕೊಂಡು ನಿಧಾನಕ್ಕೆ ಈ ಥರ ಹುರ್ಕೊತಾ ಇದ್ದೀನಿ. ಕಲರ್ ನೋಡಿ ಆದಾದಕ್ಕೆ ಚೇಂಜ್ ಆಗ್ತಿದೆ. ಕಲರ್ ನೋಡಿ ಹೆಂಗೆ ಚೇಂಜ್ ಆಗ್ತಿದೆ. ಈ ಥರ ಸ್ಲೋ ಆಗಿ ಗ್ಯಾಸ್ ಇಟ್ಕೊಂಡು ಸ್ಲೋ ಆಗಿ ಹುರ್ಕೋಬೇಕು. ನಾನು ನಿಧಾನಕ್ಕೆ ಈ ಥರ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ತಣ್ಣಗಾಗೋಕ್ಕೆ ನಾನು ಇದರ ಒಳಗೆ ಹಾಕ್ಕೊತಾ ಇದ್ದೀನಿ, ಬೇಸನ್ ಒಳಗೆ ಹಾಕ್ಕೊತಾ ಇದ್ದೀನಿ. ಇದು ಕಂಪ್ಲೀಟ್ ತಣ್ಣಗಾಗಬೇಕು, ಅದಕ್ಕೆ ನಾನಿಲ್ಲಿ ಬೇಸನ್ ಒಳಗೆ ಹಾಕ್ಕೊಂಡಿದ್ದೀನಿ. ಕಂಪ್ಲೀಟ್ ತಣ್ಣಗಾದಮೇಲೆ ಇದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗಿಬೇಕು. ಅದಕ್ಕೆ ನಾನು ತಣ್ಣಗಾಗಲಿ ಅಂತ ನೋಡಿ ತಣ್ಣಗಾಗಿದೆ. ಸಿಪ್ಪೆ ಎಲ್ಲ ಕೈಲಿಂದ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಸಿಪ್ಪೆ ಬರ್ತಾಯಿದೆ ನೋಡಿ. ಈ ಥರ ಮಾಡ್ಕೋಬೇಕು, ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಇದನ್ನು ಈ ಥರ ಮಾಡ್ತಾನೇ ಇರಬೇಕು. ನೋಡಿ, ಇದನ್ನು ಈ ರೀತಿ ಮುಷ್ಟಿಲಿಂದ ಸಿಪ್ಪೆ ಎಲ್ಲ ಬಿಡಿಸ್ಬೇಕು. ನಾನೆಲ್ಲ ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ. ಎಷ್ಟು ನೀಟಾಗಿ ಸಿಪ್ಪೆ ಬಿಡಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಇದು ನೀಟಾಗಿ ಇದನ್ನು ಈ ರೀತಿ ಮಾಡ್ತಾನೇ ಇದ್ದೀನಿ. ನಿಧಾನಕ್ಕೆ ನಾನು ಸಿಪ್ಪೆನ ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ. ಸ್ಲೋ ಆಗಿ ಬಿಡಿಸ್ಕೊಳ್ಳಿ ಸಿಪ್ಪೆನ, ಸ್ವಲ್ಪ ಬಿಸಿನೂ ಇರುತ್ತೆ. ನೋಡಿ, ಸಿಪ್ಪೆ ಎಲ್ಲ ಈ ಥರ ಬರಬೇಕು. ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಸಿಪ್ಪೆ ಎಲ್ಲ ತೆಗೆದು ಬಿಡೋಣ. ಎಲ್ಲ ನೀಟಾಗಿ ತೆಗ್ದಿದ್ದೀನಿ. ನಾನಿಲ್ಲಿ ಜವಾರಿ ಬೆಳ್ಳುಳ್ಳಿ ಇರುತ್ತಲ್ಲ, ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ. ಖಾರದ ಪುಡಿ ತೊಗೊತಾ ಇದ್ದೀನಿ. ಇದು ಬೆಳಗ್ಗೆ ಮೆಣಸಿಕಾಯಿ ಖಾರದ ಪುಡಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ತೊಗೋಬೋದು ನೀವು. ಉಪ್ಪು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ, ಜಾಸ್ತಿ ಖಾರನೂ ಹಾಕೋಕ್ಕೆ ಹೋಗಬೇಡಿ. ಇದನ್ನು ಎಲ್ಲ ಐಟಮನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ಎಲ್ಲ ನೀಟಾಗಿ ರುಬ್ಕೋಬೇಕು. ನಾನು ಇದೆಲ್ಲ ನೀಟಾಗಿ ರುಬ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕೋಣ. ಎಲ್ಲ ನೀಟಾಗಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಈ ಥರ ಹಾಕೋಬೇಕು. ಎಲ್ಲ ಒಟ್ಟಿಗೆ ಸೇರಿಸಿ ಮಿಕ್ಸಿ ಜಾರಿಗೆ ಎಲ್ಲನೂ ಹಾಕ್ಕೊತಾ ಇದ್ದೀನಿ. ಉಪ್ಪು ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ನಾನಿಲ್ಲಿ ಬೆಳ್ಳುಳ್ಳಿನ ತೊಗೊತಾ ಇದ್ದೀನಿ. ಎಲ್ಲ ನೀಟಾಗಿ ಸಿಪ್ಪೆ ಬಿಡಿಸ್ಕೊಂಡಿರೋಂಥ ಬೆಳ್ಳುಳ್ಳಿ, ಜವಾರಿ ಬೆಳ್ಳುಳ್ಳಿ ನಾನಿಲ್ಲಿ ಯೂಸ್ ಮಾಡ್ತಿರೋದು. ನಿಮ್ಗೆ ಯಾವ್ದು ಬೇಕೋ ಅದು ಯೂಸ್ ಮಾಡ್ಕೋಬೋದು. ಖಾರದ ಪುಡಿ, ಇದು ಬೆಳಗ್ಗೆ ಮೆಣಸಿನ್ಕಾಯಿ ಖಾರದ ಪುಡಿ. ಇದು ಎಲ್ಲನೂ ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಕ್ಕೆ ರುಬ್ಕೊತಾ ಇದ್ದೀನಿ. ರುಬ್ಬಿದಾಗಿದೆ ನೋಡಿ, ತರಿಯಾಗಿ ರುಬ್ಕೊಂಡಿದ್ದೀನಿ.
ಫ್ರೆಶ್ ಆಗಿ ಶೇಂಗಾ ಪುಡಿ. ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇದನ್ನೇ ಬಳಸ್ತಾರೆ. ಈ ಥರ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ತರಿಯಾಗಿ. ಈ ಥರ ಪರ್ಫೆಕ್ಟಾಗಿ ಬರಬೇಕು. ಕೆಲವೊಂದು ಏನೇನೋ ಹಾಕಿ ಮಾಡ್ತಾರೆ. ಸಿಂಪಲ್ಲಾಗಿ ನೀವು ಬರೀ 4 ಐಟಮ್ ಯೂಸ್ ಮಾಡಿರೋದು ಶೇಂಗಾ ಚಟ್ನಿ ಪುಡಿಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಪರ್ಫೆಕ್ಟಾಗಿ ಬಂದಿದೆ ಶೇಂಗಾ ಚಟ್ನಿ ಪುಡಿ. ನೀವು ಒಮ್ಮೆ ಟ್ರೈ ಮಾಡಿ. ಚೆನ್ನಾಗಿ ಬಂದಿಲ್ಲ ಅಂದ್ರೂ ಕಮೆಂಟ್ ಮಾಡಿ ತಿಳಿಸಿ, ಚೆನ್ನಾಗಿ ಬಂದ್ರೂ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ, 100% ಚೆನ್ನಾಗಿ ಬರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮಾಡ್ಕೊಂಡಿಲ್ಲ ಅಂದ್ರೂ ಮಾಡಿ. ನಾವು ಯಾವುದೇ ವೀಡಿಯೋಸ್ ಹಾಕಿದ್ರೂ ಫಸ್ಟು ನಿಮಗೆ ಬರುತ್ತೆ.